ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಅನ್ನ ತಿಂದು ಕನ್ನಡ ಮಾತಾಡದೇ ಇರೋರನ್ನ ವೀಕೆಂಡ್ ವಿತ್ ರಮೇಶ್ಗೆ ಕರೆಸಿ ಸಾಧಕಿ ಅನ್ಕೊಂಡು ಕೂರಿಸ್ತೀರಾ. ಅದೇ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿನ ಜನರನ್ನ ಜಾಗವನ್ನ ತೋರಿಸ್ತಾ ಕನ್ನಡದಲ್ಲೇ ಮಾತಾಡೋ ಡಾಕ್ಟರ್ ಬ್ರೋನ ಕರೆಸಿ ಅಂತ ಜನ ಡಿಮ್ಯಾಂಡ್ ಮಾಡಿದ್ರೆ, ಡಾಕ್ಟರ್ ಬ್ರೋ ನಿಮ್ಮ ತಾಯಿಗೆ ನಿಮ್ಮ ಅಜ್ಜಿಗೆ ಗೊತ್ತಾ ಅಂತ ಕೇಳ್ತೀರಾ. ನೀವು ಡಾಕ್ಟರ್ ಬ್ರೋನ ವೀಕೆಂಡ್ ವಿತ್ ರಮೇಶ್ಗೆ ಕರೆಸ್ತೆ ಇರೋದೇ ಒಳ್ಳೇದು. ಅವರು ಇನ್ನೂ ಹೆಚ್ಚು ಸಾಧನೆ ಮಾಡೋದು ಬಾಕಿ ಇದೆ, ಒಪ್ಕೋತೀನಿ. ಆದ್ರೆ ನಿಮ್ಮ ಶೋ ಅಲ್ಲಿ ಇದುವರೆಗೂ ಬಂದಿರೋ ಸಾಧಕರಲ್ಲಿ ಕೆಲವೊಂದಿಷ್ಟು ದಿಗ್ಗಜರನ್ನ ಬಿಟ್ರೆ ಇನ್ನು ಮಿಕ್ತವರೆಲ್ಲ ಸಾಧನೆ ಮಾಡಿರೋರೇನಾ? ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ ರಾಗಣ್ಣ, ಡಾಕ್ಟರ್ ಬ್ರೋ ಏನ್ ಸಾಧನೆ ಮಾಡಿದ್ದಾನೆ ಅಂತ ನಿಮ್ ಶೋಗೆ ಬಂದ್ಮೇಲೆ ಗೊತ್ತಾಗ್ಬೇಕಾಗಿಲ್ಲ. ಅವ್ನ ವಯಸ್ಸಿಗೆ ಅವ್ನು ಮಾಡಿರೋದು ತುಂಬಾನೇ ದೊಡ್ಡದು. ಆದ್ರೆ ಆಂಕರ್ ಕೇಳಿದ ಪ್ರಶ್ನೆಗೆ ನೀವು ನಿಮ್ಮ ಅಜ್ಜಿಗೆ ಗೊತ್ತಾ, ನಿಮ್ ತಾಯಿಗೆ ಗೊತ್ತಾ ಅಂತ ಉತ್ತರ ಕೊಟ್ಟು ತಪ್ಪು ಮಾಡ್ಬಿಟ್ರಿ, ನೀವು ತಪ್ಪು ಮಾಡ್ಬಿಟ್ರಿ. ಸ್ನೇಹಿತರೆ, ಇದು ರೋಸ್ಟ್ ಅಲ್ಲ. ನಾನು ಒಬ್ಬ ಪ್ರೇಕ್ಷಕನಾಗಿ ವೀಕ್ಷಕನಾಗಿ ಸಾಮಾನ್ಯನಾಗಿ ನಂಗೆ ಅನ್ಸಿದ್ದನ್ನ ಹೇಳ್ತಿದ್ದೀನಿ ಅಷ್ಟೇ. ಸೊ ಬನ್ನಿ ವಿಡಿಯೋನ ಶುರು ಮಾಡೇ ಬಿಡೋಣ. ಅದಕ್ಕೂ ಮೊದಲು ಗೊತ್ತಲ್ಲ, ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕನ್ನಡಿಗ ಅಂತರಲೇ ಡಾಕ್ಟರ್ ಬ್ರೋ, ಏಕೆಂದರೆ ಇವತ್ತು ಒಂದು ಮೆಜೆಸ್ಟಿಕಲ್ಲಿ ಕೆಲವೊಂದು ಏರಿಯಾಗಳಿಗೆ ಹೋಗೋಕ್ಕೆ ಎದುರಿಗೆ, ಅಂಥದ್ರಲ್ಲಿ ತುಂಬ ಏರಿಯಾಗಳಲ್ಲಿ ಹೋಗಿ ತುಂಬ ದೇಶಗಳಲ್ಲಿ ಅಪಘಾತ ಇರೋಂಥ ದೇಶಗಳಲ್ಲೆಲ್ಲ ಹೋಗಿ ಕನ್ನಡಕ್ಕೆ ಅಲ್ಲಿನ ಜನತೆ ಇದನ್ನು ತೋರಿಸಿದ್ದಾರೆ. ಸೊ ಅವರು ಕೂಡ ಬರ್ತಾರ, ಕರೆಸ್ಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ. ಎಲ್ಲ ಸದ್ಯಕ್ಕೆ ನಿಮ್ಮ ತಾಯಿಗೆ ಡಾಕ್ಟರ್ ಬ್ರೋ ಗೊತ್ತಾ? ನಿಮ್ಮ ತಾಯಿಗೆ ನಿಮ್ಮ ಅಜ್ಜಿಗೆ ಗೊತ್ತಾ? ಗೊತ್ತಿಲ್ಲ ಸರ್. ಸೊ ಟೆಲಿವಿಷನ್ ಅನ್ನೋದು ಒಂದು ಟೋಟಲಿ ಡಿಫ್ರೆಂಟ್ ಅನಿಮಲ್ ಆಲ್ ಟುಗೆದರ್. ನಾವೇನು ಟ್ರೆಂಡಿಂಗ್ ಟ್ರಾಲಿಂಗ್ ಅಂತ ಹೇಳಿ ಕರಿತೀವಲ್ಲ, ಅದು ತುಂಬ ಮಿನಿಮಲ್ ಪ್ರಪಂಚ. ಟಿ ವಿ ಅನ್ನುವಂಥದ್ದು ತುಂಬ ದೊಡ್ಡ ಸಾಗರ. ಏನೋ ಟಿವಿ ಅನ್ನೋದು ಸಾಗರನ ಸೋಷಿಯಲ್ ಮೀಡಿಯಾಗಿಂತ ತುಂಬಾನೇ ದೊಡ್ಡದ ಅಲ್ಲ ಕಣನ ರಾಗಣ. ನೀವು ಇಷ್ಟು ಹಿಂದುಳಿದಿದ್ದೀರಾ ಅಂತ ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗ್ತಿರೋದು. ರಾಗಣ, ನೀವು ಹೇಳೋ ಹಾಗೆ ಟಿವಿ ಮೀಡಿಯಾ ಸಾಗರ ಅನ್ನೋದೇ ಆಗಿದ್ರೆ, ಯಾಕಣ ಬರ್ತಾ ಬರ್ತಾ OTT ಅನ್ನೋದು ತುಂಬಾನೇ ದೊಡ್ಡದಾಗಿ ಬೆಳೀತಿದೆ. ಎಲ್ಲಾ ಸಿನಿಮಾನು ಟಿವಿ ರೈಟ್ಸ್ಗೆ ಕೊಡೋಕ್ಕಿಂತ ಹೆಚ್ಚಾಗಿ OTTಗೆ ಮೊದಲು ಕೊಡ್ತಿದ್ದಾರೆ. ಯಾಕಂದ್ರೆ ಟಿವಿ ನೋಡೋರಿಗಿಂತ ಮೊಬೈಲ್ ನೋಡೋರೆ ಜಾಸ್ತಿ. ಅದಕ್ಕೆ ಮೊಬೈಲ್ ನೋಡೋರು ಅಂದ್ರೆ ಯಾರು ಹೇಳಿ? ನಮ್ಮ ತಾಯಿ ನಮ್ಮ ಅಜ್ಜಿ ಎಲ್ಲ ಕಣೋ. ನಾವು ಅಂದ್ರೆ ಯಾರು ಹೇಳಿ? ಅದೇ ನೀವು ಕೇಳ್ತಿದ್ದೀರಲ್ಲ, ನಿಮ್ಮ ಅಜ್ಜಿಗೆ ನಿಮ್ಮ ತಾಯಿಗೆ ಡಾಕ್ಟರ್ ಬ್ರೋ ಗೊತ್ತಾ ಅಂತ. ಅವರು ಸೋಷಿಯಲ್ ಮೀಡಿಯಾ ಟಿವಿ ಮೀಡಿಯಾನ ಬೀಟ್ ಮಾಡಿ ತುಂಬಾ ದಿನನೇ ಆಯ್ತು. ಅದ್ರ ಬಗ್ಗೆ ನಾನು ಇಲ್ಲಿ ಡೀಟೇಲ್ಸ್ ಹೇಳೋಕೆ ಹೋಗಲ್ಲ. ನಿಮಗೆ ಗೊತ್ತಿಲ್ಲ ಅಂದ್ರೆ ಗೂಗಲ್ ಅಂತ ಒಂದಿದೆ, ಅದರಲ್ಲೇ ಸರ್ಚ್ ಮಾಡಿ ಫುಲ್ ಡೀಟೇಲ್ಸ್ ಸಿಕ್ಬಿಡುತ್ತೆ. ಆಮೇಲೆ ಈ ಗೂಗಲ್ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದ ಒಂದು ಭಾಗನೇ ಹೊರತು ಟೆಲಿವಿಷನ್ ಅಲ್ಲ ಕಣೋ. ನಾವೇನು ಟ್ರೆಂಡಿಂಗ್ ಟ್ರಾಲಿಂಗ್ ಅಂತ ಹೇಳಿ ಕರಿತೀವಲ್ಲ, ಅದು ತುಂಬ ಮಿನಿಮಲ್ ಪ್ರಪಂಚ. ಏನೋ ಟ್ರೆಂಡಿಂಗ್ ಟ್ರಾಲಿಂಗ್ ಅನ್ನೋದು ತುಂಬಾನೇ ಮಿನಿಮಲ್ ಪ್ರಪಂಚನ. ಬರೀ ಕಣ್ಣೋಡ್ದು ಇಂಡಿಯಾ ಸೆನ್ಸೇಷನಲ್ ಆದ ಪ್ರಿಯಾ ವಾರಿಯರು ಟೆಲಿವಿಷನ್ ಇಂದ ಆಗಿದ್ದ. ಕಡ್ಲೆಕಾಯಿ ಮಾರ್ತಿದ್ದ ಒಬ್ಬ ನಾರ್ಮಲ್ ಮನುಷ್ಯ ಕಾಚಾ ಬಾದಾಮ್ ಅಂತ ಫೇಮಸ್ ಆಗಿದ್ದು ಟೆಲಿವಿಷನ್ ಇಂದಾನ. ನಮ್ಮಂತ ಒಬ್ಬ ರೋಸ್ಟರ್ ಇಂದ ಒಂದು ವರ್ಲ್ಡ್ ವೈಡ್ ಫೇಮಸ್ ಆಗಿರೋ ಆಪ್ ಟಿಕ್ಟಾಕ್ ಇಂಡಿಯಾದಲ್ಲಿ ಬ್ಯಾನ್ ಆಗೋ ಮಟ್ಟಕ್ಕೆ ಹೋಗಿ ಬ್ಯಾನ್ ಆಗಿದ್ದು ನಿಮ್ಮ ಟೆಲಿವಿಷನ್ ಇಂದಾನ. 18 ನಿಮಿಷ ವಿಡಿಯೋ ಮಾಡಿ ಸೋನು ಬಿಗ್ ಬಾಸ್ಗೆ ಹೋಗಿ ಬರೋ ಹಾಗೆ ಮಾಡಿದ್ದು ನಿಮ್ಮ ಟೆಲಿವಿಷನ್. ಅಷ್ಟೆಲ್ಲ ಯಾಕೆ ಸ್ವಾಮಿ? ಟಿವಿ ಚಾನಲ್ಸ್ ಅವರೆಲ್ಲ ಡಿ ಬಾಸ್ ನ ಬ್ಯಾನ್ ಮಾಡಿದ್ರೆ ಹಾಗಂತ ಅವ್ರ ಮೂವಿ ಪ್ರಮೋಷನ್ ಏನಾದ್ರು ನಿಂತೋಯ್ತಾ? ಇಲ್ಲ. ಪ್ರತಿಯೊಬ್ಬ ಫ್ಯಾನ್ ಕೂಡ ಅವರವರ ಇನ್ಸ್ಟಾ FB ಅಕೌಂಟ್ ಅಲ್ಲಿ ಕ್ರಾಂತಿ ಮೂವಿನ ಪ್ರಮೋಟ್ ಮಾಡಿ ಶೇರ್ ಮಾಡಿದ್ರು. ಪ್ರತಿಯೊಂದು ಟ್ರೋಲ್ ಪೇಜಸ್ ಕೂಡ ಕ್ರಾಂತಿ ಮೂವಿ ಪ್ರಮೋಷನ್ ಬಿಟ್ಟು ಬಿಡದಂಗೆ ಮಾಡಿದ್ರು. ತುಂಬಾ ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಮೂವಿ ಪ್ರಮೋಷನ್ ಆಯ್ತು. ಅದರಲ್ಲಿ ಭಾಗಿಯಾಗಿದ್ದು ಟೆಲಿವಿಷನ್ ಅಲ್ಲ. ನೀವು ಹೇಳ್ತಿದ್ದೀರಾ ನೋಡಿ, ಈ ಟ್ರೆಂಡಿಂಗ್ ಟ್ರಾಲಿಂಗ್ ಮಿನಿಮಲ್ ಸೋಷಿಯಲ್ ಮೀಡಿಯಾ ಅದೇ. Please note this point, Your Honor. ನೋಡಿ ರಾಘವೇಂದ್ರ ಹುಣಸೂರ್ ಅವರೇ, ಇವೆಲ್ಲವನ್ನು ನಿಮ್ಗೆ ಹೇಳ್ಕೊಡೋಷ್ಟು ನಾನ್ ದೊಡ್ಡವನಲ್ಲ, ನಿಮ್ಗೆ ಗೊತ್ತಿರುತ್ತೆ. ಆದ್ರೆ ನೀವು ಯಾಕೆ ಆತರ ಹೇಳಿದ್ರಿ ಅಂತ ನಿಜ ಗೊತ್ತಾಗ್ತಿಲ್ಲ. ನಮ್ಮ ಅಜ್ಜಿಗೆ ನಮ್ಮ ತಾಯಿಗೆ ಡಾಕ್ಟರ್ ಬ್ರೋ ಯಾರು ಅಂತ ಗೊತ್ತಿಲ್ಲದೆ ಇರಬಹುದು. ಆದ್ರೆ ನಿಮ್ಮದೇ ವಾಹಿನಿಯಲ್ಲಿ ಬರುವ ಕಾಮಿಡಿ ಕಿಲಾಡಿಗಳಲ್ಲಿ ಒಂದ್ಸಲ ಜಗ್ಗೇಶ್ ಅವರ ಬಾಯಲ್ಲೂ ಕೂಡ ಡಾಕ್ಟರ್ ಬ್ರೋ ಹೆಸರು ಬಂದಿದೆ. ಅವರಿಗೂ ಗೊತ್ತು ಡಾಕ್ಟರ್ ಬ್ರೋ ಯಾರು ಅಂತ. ಬೇಕಿದ್ರೆ ನೀವೇ ಒಂದ್ಸಲ ಆ ಎಪಿಸೋಡ್ ನ ನೋಡಿ. ನಾನಿಲ್ಲಿ ತೋರ್ಸೋಕ್ ಹೋಗಲ್ಲ, ಯಾಕಂದ್ರೆ ಕಾಪಿರೈಟ್ ಸ್ಟ್ರೈಕ್ ಏನಾದ್ರು ನೀವು ಹಾಕ್ಬಿಟ್ರೆ. ಟೆಲಿವಿಷನ್ ಗಿಂತ ಸೋಷಿಯಲ್ ಮೀಡಿಯಾ ತುಂಬಾನೇ ದೊಡ್ಡದು ಅಂತ ನಾನಿಲ್ಲಿ ವಾದ ಮಾಡ್ತಿಲ್ಲ. ನೀವು ಹೇಳಿದ್ದಕ್ಕೆ ಒಂದಷ್ಟು ಕ್ಲಾರಿಫಿಕೇಶನ್ ಕೊಟ್ಟೆ. ಸಿಂಪಲ್ ಕನ್ನಡ ರಾಘವೇಂದ್ರಣ್ಣ. ಯಾವಾಗ್ಲೂ ಇದ್ದ ಡೈನೋಸರಸ್ ತುಂಬಾನೇ ದೊಡ್ಡ ಪ್ರಾಣಿನೇ ಒಪ್ಕೋತೀನಿ. ಆದ್ರೆ ಇವಾಗ ಕಣ್ಣಿಗೆ ಕಾಣಿಸ್ತಿರೋ ದೊಡ್ಡ ಪ್ರಾಣಿ ಆನೆ. ಆ ಆನೆನೇ ಸೋಷಿಯಲ್ ಮೀಡಿಯಾ ಅಷ್ಟೇ. ಬನ್ನಿ ಇವಾಗ ವಾರಾಂತ್ಯ ಜೊತೆ ರಮೇಶ್ ಮೊದಲ ಸಂಚಿಕೆ ಬಗ್ಗೆ ಮಾತಾಡುವ. ಅಂದ್ರೆ ವೀಕೆಂಡ್ ವಿತ್ ರಮೇಶ್ ಮೊದಲ ಎಪಿಸೋಡ್ ಬಗ್ಗೆ ಮಾತಾಡುವ ಅಂತ. ಅಲ್ಲ ರಾಗಣ, ವೀಕೆಂಡ್ ವಿತ್ ರಮೇಶ್ ಸೀಸನ್ 5 ಮೊದಲ ಎಪಿಸೋಡ್ ನ ಇಂಗ್ಲಿಷ್ ಅಲ್ಲಿ ಟೆಲಿಕಾಸ್ಟ್ ಮಾಡಿದ್ರಿ, ಓಕೆ. ಆದ್ರೆ ಕನ್ನಡದಲ್ಲಿ ಯಾವಾಗ ಟೆಲಿಕಾಸ್ಟ್ ಮಾಡ್ತೀರಾ? ನಮ್ ಜನಗಳಿಗೆ ಗೊತ್ತಾಗ್ಬೇಕು ಅಲ್ವಾ? ಸ್ವಲ್ಪ ಅದ್ರ ಬಗ್ಗೆ ಅಪ್ಡೇಟ್ ಕೊಡಿ. ಏನೇ ಆದ್ರೂ ಸೀಸನ್ 5 ಫಸ್ಟ್ ಎಪಿಸೋಡ್ ಮಾತ್ರ ಅಲ್ಟಿಮೇಟ್ ಗುರು. ಇವಾಗೆಲ್ಲ ಪ್ಯಾನ್ ಇಂಡಿಯಾ ಅನ್ನೋದು ತುಂಬಾನೇ ಟ್ರೆಂಡ್ ಅಲ್ಲಿ ಇದೆ ಅಲ್ವಾ? ಅದೇ ಹೊತ್ತಿನಲ್ಲಿ ಸೀಸನ್ 5 ವೀಕೆಂಡ್ ವಿತ್ ರಮೇಶ್ ನ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಶೋ ಮಾಡೋಕೆ ಅಂತಾನೆ ರಮ್ಯಾ ಅವ್ರನ್ನ ಮೊದಲ ಗೆಸ್ಟ್ ಆಗಿ ಕರೆಸಿದ್ರು ಅನ್ಸುತ್ತೆ. ಒಂದು ಕ್ಷಣ ನಾನು ನೋಡ್ತಿರೋದು ಕನ್ನಡ ಶೋನಾ ಇಲ್ಲ ಇಂಗ್ಲಿಷ್ ಶೋನಾ ಅಂತ ಕನ್ಫ್ಯೂಸ್ ಆಗೋಕೆ ಶುರುವಾಯ್ತು. ನಿಮಗೂ ಹಂಗೆ ಅನ್ನಿಸ್ತಾ? ನನಗೂ ಹಂಗೆ ಅನ್ನಿಸ್ತು. ಕೇಸರಿ ಬಾತ್ ಅಲ್ಲಿ ಅಲ್ಲಲ್ಲಿ ಗೋಡಂಬಿ ದ್ರಾಕ್ಷಿ ಸಿಕ್ತಂಗೆ ಅವಾಗ ರಮ್ಯಾ ಅವ್ರ ಬಾಯಲ್ಲಿ ಕನ್ನಡ ಪದ ಬರ್ತಿತ್ತು ಅಷ್ಟೇ. ಅದು ಬಿಟ್ರೆ ಅವಮ್ಮ ಮಾತೆತ್ತಿದ್ರೆ ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್.
ಇವಾಗ ನಮ್ಮ ಅಜ್ಜಿಗೆ ನಮ್ಮ ತಾಯಿಗೆ ರಮ್ಯಾ ಯಾರು ಅಂತ ಗೊತ್ತು, ಆದ್ರೆ ಅವ್ರು ಮಾತಾಡ್ತಿರೋ ಇಂಗ್ಲಿಷ್ ಗೊತ್ತಿಲ್ವಲ್ಲ, ಏನ್ ಮಾಡೋದು? ತೇರಿಕೆ, ಇವಾಗ ನಮ್ಮ ಅಜ್ಜಿಗೂ ನಮ್ಮ ತಾಯಿಗೂ ಕೂಡ ಇಂಗ್ಲಿಷ್ ಕಲಿಸ್ಬೇಕಾ? ಯಾವ ಇವೆಲ್ಲ ಆಮೇಲೆ ಒಂದು ಐಡಿಯಾ ರಾಗೋಣ, ನಮ್ಮ ಅಜ್ಜಿಗೆ ನಮ್ಮ ತಾಯಿಗೆ ಗೊತ್ತಿರೋರನ್ನ ಕರೆಸ್ಬೇಕು ಅನ್ನೋದೇ. ಆದ್ರೆ ಈ ಆರ್ಯವರ್ಧನ್ ಗುರುಜಿನ, ಬ್ರಹ್ಮಾಂಡ ಗುರುಜಿನ, ಆನಂದ್ ಗುರುಜಿನ ಕರೆಸಿ ಅವ್ರಾದ್ರೆ ಚೆನ್ನಾಗಿ ಗೊತ್ತು ನಮ್ಮ ಅಜ್ಜಿ ನಮ್ಮ ತಾಯಿಗೆ ಮುಂಡ ಮೊತ್ತು ಅನ್ಕೊಂಡು TRP ಕಿತ್ಕೊಂಡು ಬಂದ್ಬಿಡುತ್ತೆ. ಸ್ನೇಹಿತರೆ, ಈ ವೀಕೆಂಡ್ ವಿತ್ ರಮೇಶ್ ಸೀಸನ್ 5 ಮೊದಲ ಎಪಿಸೋಡ್ ಹೆಂಗಿತ್ತು ಅಂದ್ರೆ, ಒಳ್ಳೆ ಉಪ್ಪೆಸರಿಗೆ ಮುದ್ದೆ ಹಚ್ಕೊಂಡು ನುಂಗೋ ಬದಲು ಪಿಜ್ಜಾ ಹಚ್ಕೊಂಡು ತಿಂದಂಗೆ. ವೀಕೆಂಡ್ ವಿತ್ ರಮೇಶ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್ ವಿತ್ ರಮೇಶ್ ಅನ್ನೋ ತರ ಇತ್ತು. ರಮ್ಯಾಕ ಇಂಗ್ಲಿಷ್ ಅಲ್ಲಿ ಹೇಳೋದನ್ನ ರಮೇಶ್ ಅಣ್ಣ ಪೂರ್ತಿ ಎಪಿಸೋಡ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಮ್ಯಾನೇಜ್ ಮಾಡ್ತಿದ್ರು. ವೀಕೆಂಡ್ ವಿತ್ ರಮೇಶ್ ಅನ್ನೋದು ಒಂಥರ ಚೆನ್ನಾಗಿರುತ್ತೆ, ಒಳ್ಳೆ ಒಳ್ಳೆ ಸಾಧಕರು ಬರ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತು ಅಂದಂಗೆ TRPಗೋಸ್ಕರ ಸಾಧನೆ ಅನ್ನೋ ಪದಕ್ಕೆ ಅರ್ಥವಿಲ್ದಂಗ್ ಮಾಡ್ಬಿಟ್ರು. ಯಾರ್ಯಾರು ನಿಜವಾದ ದೊಡ್ಡ ಸಾಧಕರು ಬಂದಿದ್ರು, ಯಾರ್ಯಾರು TRP ಸಾಧಕರು ಬಂದಿದ್ರು ಅಂತ ನಿಮ್ಗೆಲ್ಲ ಗೊತ್ತು, ನಾನೇನು ಹೇಳೋದ್ ಬೇಕಿಲ್ಲ. ಆದ್ರೆ ನಂಗೆ ಮೊದ್ಲಿಂದಲೂ ಕಾಡ್ತಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಬಂದಿರೋ ಸಾಧಕರಲ್ಲಿ ಅತಿ ಹೆಚ್ಚು ಚಿತ್ರರಂಗದವರೇ. ಹಂಗಾದ್ರೆ ಸಿನಿಮಾ ರಂಗದಲ್ಲಿ ಮಾತ್ರನ ಜಾಸ್ತಿ ಸಾಧಕರಿರೋದು? ಚಿತ್ರರಂಗದಲ್ಲಿ ಇರೋ ಸಾಧಕರನ್ನೇ ಜಾಸ್ತಿ ಕರ್ಸಿ ಕೂರ್ಸಿ ಮಾಡೋಕಷ್ಟೇ ನೀವು ಈ ಶೋ ಮಾಡ್ತಿರೋದಾ? ಹೇಳ್ರಪ್ಪ, ಹೇಳ್ರು. ನೋಡಿ ರಾಘವೇಂದ್ರ ಹುಣಸೂರಣ್ಣ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ, ವೀಕ್ಷಕನಾಗಿ, ಪ್ರೇಕ್ಷಕರಾಗಿ ನನಗೆ ಅನಿಸಿದ್ದನ್ನ ನಾನು ಹೇಳಿದ್ದೀನಿ. ಇದು ರೋಸ್ಟ್ ವಿಡಿಯೋ ಅಲ್ಲ. ಆಮೇಲೆ ನೀವು ಬೇಜಾರೆಲ್ಲ ಮಾಡ್ಕೊಂಡು ನನ್ನ ಮೇಲೆ ಕಠಿಣ ಕ್ರಮ ತಕೊಳ್ಳೋ ಮಟ್ಟಕ್ಕೆ ನಾನು ಫೇಮಸ್ ಆಗದೆ ಇರಲಿ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನ ಮುಗಿಸ್ತಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋಲಿ ಕಾಮಿಡಿ ಕಮ್ಮಿ ಇತ್ತು, ಮಾತು ಜಾಸ್ತಿ ಇತ್ತು ಅಂತ ಬೇಜಾರಾಗಬೇಡಿ. ಯಾಕಂದ್ರೆ ಜಿ ಅವ್ರದ್ದು ವಿಡಿಯೋ ಕ್ಲಿಪ್ ಯೂಸ್ ಮಾಡೋಕ್ಕಾಗಲ್ಲ. ಅವ್ರ ಮೇಲೆ ಜಾಸ್ತಿ ಕಾಮಿಡಿ ಮಾಡೋಕ್ ಹೋದ್ರೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಟ್ರೆ ಕಷ್ಟ. ಸರಿ ಇಲ್ಲ ಅದು ಪಳ್ಳು. ಆಮೇಲೆ ಸ್ನೇಹಿತರೆ, ನಾವು ಯಾವಾಗ್ಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ಹೇಳಲಿಲ್ಲ ಅಂದ್ರೆ ಸರಿ ಇರಲ್ಲ. ಸೊ ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು.